ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವರ್ಣ ಗೌರಿ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾಷ್ಟಕ್ಕೆ ಇಡ್ಲಿ ಸಾಂಬಾರು ಚಟ್ನಿ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಸಾಂಬಾರು ಮಾಡ್ತೀನಿ ಇಡ್ಲಿ ಜೊತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತೊಗರಿ ಬೇಳೆಯಲ್ಲಿ ನಾನೇ ಒಂದು 5ರಿಂದ 6 ರೀತಿ ಸಾಂಬಾರನ್ನ ಮಾಡ್ತೀನಿ. ಇವತ್ತು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಾನಿಲ್ಲಿ 2 ಕಪ್ ತೊಗರಿ ಬೇಳೆನ ತೊಳೆದ್ಬಿಟ್ಟು 1-2 ಕಪ್ ನೀರು ಹಾಕಿ ಇವಾಗ 1-2 ವಿಜಿಲ್ ಇದನ್ನು ಹಾಗೆ ಕೂಗಿಸ್ಕೊತೀನಿ. ಬೇಳೆ ಕುದಿಯೋ ಅಷ್ಟರಲ್ಲಿ ನಾನು ಸೌತೆಕಾಯಿ, ಗೆಜ್ಜರಿ, ಆಮೇಲೆ ಬೀನ್ಸ್ ಮತ್ತು ಪಾಲಕ್ ಸೊಪ್ಪನ್ನು ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಎಲ್ಲನೂ ಹೆಚ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಬೇಳೆ ಎಲ್ಲ ಬೆಂದಿದೆ. ಇವಾಗ ನಾನು ಹೆಚ್ಕೊಂಡು ಇಟ್ಕೊಂಡಿದ್ನಲ್ಲ ಎಲ್ಲ ತರಕಾರಿನೂ ಒಟ್ಟಿಗೆ ಸೇರಿಸ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ತೀನಿ. ಒಂದು ಸರಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ತೀನಿ. ಎಲ್ಲ ಹೊಂದ್ಕೊಳ್ಳೋ ರೀತಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮತ್ತೆ 2 ವಿಸಿಲ್ ಕೂಗಿಸ್ಕೊತೀನಿ ನಾನು. ಇವಾಗ ಶ್ರಾವಣ ಅಲ್ವಾ, ಶ್ರಾವಣದ ಪ್ರತಿ ಸೋಮವಾರನೂ ಭಜನೆನ ಮಾಡಿಕೊಂಡು ದೇವ್ರ ಫೋಟೋನ ಊರು ತುಂಬ ಮೆರವಣಿಗೆ ಮಾಡ್ತಾರೆ. ಇವತ್ತು ಕೂಡ ಬಂದಿದ್ದರು, ಸೋಮವಾರ ಅಲ್ವಾ. ಆ ಶಬ್ದಕ್ಕೆ ನನ್ನ ಮಗಳಂತೂ ಎದ್ದೇ ಬಿಟ್ಲು ನೋಡಿ. ಅವಳಿಗೆ ಸ್ನಾನ ಮಾಡಿಸಿ ಈ ಡ್ರೆಸ್ನ ನಾನೇ ಸ್ಟಿಚ್ ಮಾಡಿದ್ದೀನಿ. ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ. ಅವಳಿಗೆ ಇಡ್ಲಿ ಬೇಕು ಇವಾಗ. ಇಡ್ಲಿ ಪಾತ್ರೆ ನೋಡಿದ್ದಾಳೆ, ಇಡ್ಲಿ ಕೊಡು ನನಗೆ ಅಂತ ಕೇಳ್ತಾ ಇದ್ದಾಳೆ. ನನ್ನ ಮಗಳು ಎದ್ದು ಬರೋಷ್ಟರಲ್ಲೇ ನಾನು ಇಡ್ಲಿ ಪ್ಲೇಟಿಗೆ ಹಿಟ್ಟನ್ನೆಲ್ಲ ಹಾಕಿಟ್ಟಿದ್ದೆ. ಯಾಕಂದರೆ ಅವಳು ಎದ್ದು ಬಂದ ತಕ್ಷಣ ಇಡ್ಲಿ ಕುಕ್ಕರ್ ನೋಡಿದ ತಕ್ಷಣವೇ ಇಡ್ಲಿ ಕೊಡು ಅಂತ ಕೇಳ್ತಾಳೆ. ನಾನಿಲ್ಲಿ ಇಡ್ಲಿ ತಟ್ಟೆಗೆ ಯಾವುದೇ ಪ್ಲಾಸ್ಟಿಕ್ ಆಗಲಿ ಆಮೇಲೆ ಬಟ್ಟೆನಾಗಲಿ ಏನೂ ಯೂಸ್ ಮಾಡಲ್ಲ. ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಬಿಟ್ಟು ಹಿಟ್ಟನ್ನು ಹಾಕಿ ಬೇಯಿಸ್ತೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಹಾಗೆ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ನಾನು ಇಡ್ಲಿ ರೆಸಿಪಿನ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ತೋರಿಸ್ತೀನಿ ನೋಡಿ ಇವಾಗ ಇಡ್ಲಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ. ನೋಡಿ ಎಷ್ಟು ಫ್ಲಫಿ ಆಗಿ ಹಾಗೆ ಎಷ್ಟು ಸಾಫ್ಟಾಗಿ ಇಡ್ಲಿ ಬರುತ್ತೆ ನೋಡಿ. ನಾನು ನೆಕ್ಸ್ಟ್ ಟೈಮ್ ಇಡ್ಲಿ ಮಾಡಬೇಕಾದ್ರೆ ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ. ನನ್ನ ಮಗಳಿಗೆ ಇಡ್ಲಿ ಹಾಕ್ಕೊಟ್ಟಿದ್ದೀನಿ. ಇಡ್ಲಿ, ಪಡ್ಡು, ದೋಸೆ, ಪೂರಿ ಈ ಥರ ಮಾಡಿದ್ರಂತೂ ನನ್ನ ಮಗಳಿಗೆ ತುಂಬ ಇಷ್ಟ, ತುಂಬ ಖುಷಿ ಪಟ್ಕೊಂಡು ತಿಂತಾಳೆ. ನೋಡಿ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಬೇಳೆ ಮಸಿಯೋ ಕೋಲನ್ನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಅದರಿಂದ ಸ್ಮ್ಯಾಶ್ ಮಾಡಿದರೆ ಪೂರ್ತಿ ಎಲ್ಲ ನೈಸ್ ಆಗಿಬಿಡುತ್ತೆ. ತರಕಾರಿ ಎಲ್ಲ ಹಾಕಿರ್ತೀವಲ್ಲ, ಅದು ಆಗಾಗ ಸ್ವಲ್ಪ ಬಾಯಿಗೆ ಸಿಗ್ತಾಯಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸಾಂಬಾರು ಸ್ಪೂನಿಂದನೇ ಸ್ವಲ್ಪ ಚೆನ್ನಾಗಿ 1-2 ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಈ ಕಡೆ ಪಾತ್ರೆ ಕೂಡ ಇಟ್ಟಿದ್ದೀನಿ ಸಾಂಬಾರು ಮಾಡೋಕ್ಕೆ. ಇವಾಗ ಇದಕ್ಕೆ 1-2 ಸ್ಪೂನ್ ಎಣ್ಣೆನ ಹಾಕ್ಕೋತಾ ಇದ್ದೀನಿ.
ಹಾಗೆ ಬೆಳ್ಳುಳ್ಳಿನೂ ಕೂಡ ಜಜ್ಕೊಂಡು ಇಟ್ಕೊಂಡಿದ್ದೆ. ನಾನಿನ್ನು ಸಿಪ್ಪೆ ಬಿಡಿಸಲ್ಲ, ಹಾಗೇ ಹಾಕ್ತೀನಿ. ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲನೂ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಇದಕ್ಕೆ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ. ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಈ ಈರುಳ್ಳಿನೆಲ್ಲ ಹುರ್ಕೋಬೇಕು. ನೋಡಿ, ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಇದಕ್ಕೆ ಹುಣಸೆಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ. ಬೇಳೆ ಸಾಂಬಾರನ್ನ ಒಂದೊಂದು ರೀತಿಯಿಂದ ಮಾಡೋದ್ರಿಂದ ಒಂದೊಂದು ಥರ ಟೇಸ್ಟ್ ಕೊಡುತ್ತೆ. ಇವತ್ತು ನಾನು ಈ ರೀತಿ ಮಾಡ್ತಾ ಇದ್ದೀನಲ್ವ, ಈ ಸಾಂಬಾರನ್ನ ನೀವು ಇಡ್ಲಿ ಜೊತೆ ಒಂದು ಸರಿ ಟ್ರೈ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಹುಣಸೆಹಣ್ಣು ಹುಳಿಗೇನೆ ಒಂದು ಸ್ವಲ್ಪ ಬೆಲ್ಲ, ಅರಿಶಿನದ ಪುಡಿ, ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ಚ ಖಾರದ ಪುಡಿ. ನಾನಿಲ್ಲಿ ಯಾವುದೇ ಮಸಾಲೆ ಪೌಡರ್ನ ಯೂಸ್ ಮಾಡ್ತಾ ಇಲ್ಲ. ನಿಮ್ಮ ಹತ್ರ ಮಸಾಲೆ ಪೌಡರ್ ಇದ್ದರೆ ನೀವು ಮಸಾಲೆ ಪೌಡರ್ನ ಹಾಕಿ. ನಾನು ಯೂಶ್ವಲಿ ಮನೆಯಲ್ಲಿ ಮಸಾಲ ಪೌಡರ್ನ ಯೂಸ್ ಮಾಡಲ್ಲ, ಹಾಗಾಗಿ ಹಾಕ್ತಾ ಇಲ್ಲ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲನೂ ಒಂದು ಸರಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿಬೇಕು. ಒಂದು ಉಗಿ ಇದು ಚೆನ್ನಾಗಿ ಕುದ್ಮೇಲೆ ಬೇಳೆನ ಇದರಲ್ಲಿ ಸೇರಿಸ್ಬೇಕು. ಇದು ಒಂದು ಸ್ವಲ್ಪ ಕುದ್ರೆ ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ಕೊಂಡು ಬರ್ತಾ ಇರುತ್ತೆ. ಆವಾಗ ಈ ಬೇಳೆನ ಇದಕ್ಕೆ ಸೇರಿಸ್ಕೋಬೇಕು. ನೋಡಿ, ಎಣ್ಣೆ ಎಲ್ಲ ಮೇಲ್ಗಡೆ ಎಷ್ಟು ಚೆನ್ನಾಗಿ ತೇಲ್ತಾ ಇದೆ. ಇವಾಗ ನಾನು ಬೇಯಿಸಿಟ್ಕೊಂಡಿರೋ ಬೇಳೆನೆಲ್ಲನೂ ಸೇರಿಸ್ತಾ ಇದ್ದೀನಿ. ಇವಾಗ ನಿಮಗೆ ಬೇಳೆ ಯಾವ ಥರ ಬೇಕು, ಗಟ್ಟಿ ಬೇಕಂದರೆ ಸ್ವಲ್ಪ ನೀರನ್ನು ಕಡಿಮೆ ಸೇರಿಸ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಜಾಸ್ತಿನೇ ಸೇರಿಸ್ಕೊಳ್ಳಿ. ಲಾಸ್ಟಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಇವಾಗ ಒಂದು 10 ನಿಮಿಷನಾದರೂ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ನಾನಿಲ್ಲಿ ಒಂದು 10 ನಿಮಿಷ ಈ ಸಾಂಬಾರನ್ನ ಕುದಿಸಿದ್ದೀನಿ. ಎಷ್ಟು ಚೆನ್ನಾಗಿದೆ. ನಾವು ಸಾಂಬಾರನ್ನ ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ನನ್ನ ಮಗನಿಗೆ ಸ್ಕೂಲ್ಗೆ ಟೈಮ್ ಆಗಿಬಿಟ್ಟಿದೆ, ಅದಕ್ಕೆ ಬಂದು ನಿಂತಿದ್ದಾನೆ. ಆಯ್ತಾ ಇಲ್ವಾ ಅಮ್ಮ, ಬೇಗ ಹಾಕ್ಕೊಡು ಅಂತೇಳಿ. ಟೇಸ್ಟ್ ಹೇಗಿದೆ ಅಂತ ಕೇಳಿದರೆ ಹೇಗೆ ಹೇಳ್ತಾನೆ ನೋಡಿ. ನೋಡಿ, ಇಡ್ಲಿ, ಚಟ್ನಿ, ಸಾಂಬಾರು ರೆಡಿಯಾಗಿದೆ. ನನ್ನ ಮಗ ಅಂತೂ ತಿಂದು ಸ್ಕೂಲಿಗೆ ಹೋದ. ಇವಾಗ ನಾವು ಟೇಸ್ಟ್ ಮಾಡಬೇಕಲ್ವ. ನಾನಂತೂ ಇಡ್ಲಿ ಸಾಂಬಾರು ಈ ಥರ ಏನಾದರೂ ಮಾಡಿದರೆ ಎಷ್ಟು ತಿಂತೀನಿ ಅಂತ ಲೆಕ್ಕನೇ ಇರೋಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿರ್ತೀನಿ ಅಲ್ವಾ. ತಿನ್ನಲಿಲ್ಲ ಅಂದರೆ ಹೇಗೆ, ಮತ್ತೆ ತಿನ್ನಲೇಬೇಕಲ್ವ. ಇದರಲ್ಲಿ ನಾನಿವತ್ತು ಬರೀ ಕೊಬ್ಬರಿನ ಯೂಸ್ ಮಾಡಿಕೊಂಡು ಬರೀ ಕೊಬ್ಬರಿ ಚಟ್ನಿನ ಮಾಡಿದ್ದೀನಿ. ಪುಟಾಣಿ, ಶೇಂಗಾ ಆಗಲಿ ಯಾವುದೂ ಯೂಸ್ ಮಾಡಿಲ್ಲ. ಪ್ಲೇನ್ ಕೊಬ್ಬರಿ ಚಟ್ನಿ ಮಾಡಿದ್ದೀನಿ. ಸಖತ್ತಾಗಿದೆ. ಅದರ ರೆಸಿಪಿನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ. ನಾನು ಮಾಡಿ ತೋರಿಸಿರೋ ಸಾಂಬಾರು ರೆಸಿಪಿನ ನೀವು ಟ್ರೈ ಮಾಡಿ. ನೀವು ಕೂಡ ಲೆಕ್ಕನೇ ಇಲ್ಲದೆ ಇರೋಷ್ಟು ಇಡ್ಲಿನ ತಿಂತೀರಾ. ಈ ಥರ ಇನ್ನಷ್ಟು ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.